ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬ ಜನ ನೊಂದ್ಕೋತಾರೆ, ತುಂಬ ಜನ ಕಣ್ಣೀರಾಗ್ತಾರೆ. ನಮ್ಗೆ ಯಾವ ದೇವರು ಇಲ್ಲಪ್ಪ, ನಾವು ದೇವರು ಪೂಜೆ ಮಾಡೋದೇ ಬೇಡ, ಅಷ್ಟು ಬೇಜಾರಾಗುತ್ತೆ ಅಂತ ತುಂಬ ಜನ ನೊಂದ್ಕೊಂಡು ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಅಷ್ಟು ದೇವರು ನಂಬಿರ್ತಾರೆ, ಅಷ್ಟು ಪೂಜೆ ಮಾಡ್ತಿರ್ತಾರೆ, ಆದರೂ ಅವ್ರಿಗೇನೋ ಒಳ್ಳೇದಾಗ್ತಿರಲ್ಲ. ಕಾರಣ ಇದೆಯಲ್ವಾ? ಕಾರಣ ಇಲ್ದಿರ ಯಾವುದೋ ಒಂದು ಕೆಲಸನೂ ಆಗೋದಿಲ್ಲ. ಏನಾರೋ ಒಂದು ಅಡೆತಡೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ನೀವು ಮನೆ ದೇವರು ಯಾವುದು ಮಾಡಿಲ್ಲ ಅಂತಂದರೂ ನಿಮ್ಮ ಮನೆ ದೇವ್ರುಗಳು ದಾರಿ ಬಿಡೋದಿಲ್ಲ. ನೀವು ಮನೆ ದೇವ್ರು ಮಾಡ್ದಿರ ಇಲ್ಲ ಮತ್ತೊಂದು ದೇವ್ರುಗಳಿಗೆ ನೀವು ಹರಕೆ ಅನ್ನೋದು ಮಾಡ್ಕೊಂಡಿರ್ತೀರ ನೋಡಿ. ಬರೀ ಮನೆ ದೇವ್ರದ್ದೇ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮನೆ ದೇವರು ಎಲ್ಲರೂ ಮಾಡ್ತಾರೆ, ವರ್ಷಕ್ಕೊಂದು ಸತಿ ಎಲ್ಲರೂ ಮಾಡೇ ಮಾಡ್ತಾರೆ. ಆದರೆ ನೀವು ಕೆಲವೊಂದು ದೇವ್ರುಗಳಿಗೆ ನಿಮ್ಮ ಕೆಲಸ ಆಗಬೇಕು ಅಂತ ಹರಕೆ ಮಾಡ್ಕೊಂಡಿರ್ತೀರ. ನಾನು ಈ ಥರ ಬರ್ತೀನಪ್ಪ, ನನ್ನ ಕೈಲಾಗಿದ್ದಷ್ಟು ನಾನು ಹರಕೆ ನಿನಗೆ ಸಲ್ಲಿಸ್ತೀನಿ ಅಂತ ಕೆಲವೊಂದು ಟೈಮ್ ನೀವು ಹೇಳ್ಕೊಂಡಿರ್ತೀರ. ಯಾಕೆಂದರೆ ಕಷ್ಟಗಳಲ್ಲಿ ಹೇಳ್ಕೊಂಡಿರ್ತೀರ, ಅದು ಅಷ್ಟೇ ಕಾಡ್ತಿರುತ್ತೆ ನೋಡಿ. ನೀವು ಅಬ್ಸರ್ವ್ ಮಾಡಿ, ನೆನೆಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೀವು ಮಾಡ್ಕೊಂಡಿರೋ ಹರಕೆಗಳು ಗೊತ್ತಾಗುತ್ತೆ. ಮತ್ತು ನಿಮ್ಮ ಹಿರಿಯರು ಇಲ್ಲ ನಿಮ್ಮ ತಂದೆ ತಾಯಿಗಿರ್ಬೋದು, ಇಲ್ಲ ನಿಮ್ಮ ಅತ್ತೆ ಮಾವದಿರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಹರಕೆನ ಮಕ್ಕಳು ಮುಖಾಂತರ ಮಾಡ್ಕೊಂಡಿರ್ತಾರೆ. ಮಕ್ಳಿಗೆ ಒಳ್ಳೇದಾಗಲಿ ಅಂತಲೂ ಮಾಡ್ಕೊಂಡಿರ್ತಾರೆ. ಅವರು ತೀರ್ಸೋಕ್ಕಾಗೋದಿಲ್ಲ, ತೀರ್ಸೋಕ್ಕಾಗ್ದಿರ ಇಲ್ಲ ಮಾಡೋಕ್ಕಾಗ್ದಿರ ಬಿಟ್ಬಿಟ್ಟಿರ್ತಾರೆ, ಇಲ್ಲ ತೀರ್ಸೋಕ್ಕಾಗ್ದಿರ ಸುಮ್ಮನಿದ್ದು ಬಿಡ್ತಾರೆ ಅವರು ನೋಡಿ. ಆ ಥರ ಏನಾದರೂ ಒಂದು ಹರಕೆಗಳಿದ್ರು ಅಷ್ಟೇ ಆ ದೇವ್ರುಗಳು ದಾರಿ ಬಿಡೋದಿಲ್ಲ. ಏಕೆ ಅಂತಂದರೆ ನಾವು ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಆ ಕಡೆ ಈ ಕಡೆ ಮರ ಗಿಡ ಕಲ್ಲು ಮುಳ್ಳು ಎಲ್ಲ ಇರುತ್ತವಲ್ವ, ಅದನ್ನೆಲ್ಲ ನಾವು ಸೈಡ್ ಮಾಡ್ಕೊಂಡು ಹೋಗ್ತೀವಿ ತಾನೇ. ನಾವು ನಡೆಯೋ ದಾರಿಲಿ ಬೆಟ್ಟ ಗುಡ್ಡ ನದಿ ಇದೆಲ್ಲ ಬರ್ತಿರುತ್ತೆ, ಕಲ್ಲು ಮುಳ್ಳು ಎಲ್ಲ ಬರ್ತಿರುತ್ತೆ. ಅದನ್ನೆಲ್ಲ ನಾವು ಸೈಡ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ರೀತಿ ಇದು ಅಷ್ಟೇ. ನಾವು ಜೀವನ ಅನ್ನೋ ಒಂದು ಬಂಡಿ ಸಾಗಿಸ್ಬೇಕಾದ್ರೆ ಕೆಲವೊಂದು ಅಡೆತಡೆಗಳು ಬಂದೇ ಬರ್ತವೆ. ಆದರೆ ನಾವು ಕಷ್ಟದಲ್ಲಿರಬೇಕಾದ್ರೆ ಕೆಲವೊಂದು ದೇವ್ರುಗಳಿಗೆ ನಮ್ಗೆ ಗೊತ್ತಿಲ್ದಿರ ಹರಕೆ ಮಾಡ್ಕೊಂಡಿರ್ತೀವಿ. ದೇವರೇ ನಮ್ಗೆ ಒಳ್ಳೇದಾದರೆ ಇಂಥ ಹರಕೆನ ನಾನು ಸಲ್ಲಿಸ್ತೀನಿ ಅಂತ. ಅದು ಆಗಿರುತ್ತೆ. ನಾವು ಅದನ್ನು ಮರ್ತುಬಿಟ್ಟಿರ್ತೀವಿ, ನಾವು ಮಾಡಿರೋದಿಲ್ಲ. ಇಲ್ಲ ಒಂದು ಮಕ್ಳಿಗಾಗಿರ್ಬೋದು, ಇಲ್ಲ ಒಂದು ಮನೆಯಲ್ಲಾಗಿರ್ಬೋದು, ಇಲ್ಲ ಒಂದು ಗಂಡನಿಗೆ ಆಗಿರ್ಬೋದು, ಇಲ್ಲ ಒಂದು ಆರೋಗ್ಯ ಸಮಸ್ಯೆಯಲ್ಲೇ ಆಗಿರ್ಬೋದು, ಏನೋ ಒಂದು ಮಾಡ್ಕೊಂಡಿರ್ತೀವಿ ಬೇರೆ ದೇವ್ರುಗಳಿಗೆ. ನಮ್ಮನೆ ದೇವರು ಅಂತ ಹೇಳ್ತಾ ಇಲ್ಲ, ಬೇರೆ ದೇವ್ರುಗಳಿಗೆ ಮಾಡ್ಕೊಂಡಿರ್ತೀವಿ ಅದನ್ನು. ಏಕೆಂದರೆ ಕೆಲವೊಂದು ತಪ್ಪು ನಾನು ಮಾಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಹತ್ರ ಹೇಳ್ತಾ ಇರೋದು. ಬೇರೆ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರು ಅಷ್ಟೇ ಅದು ಸಲೀಸೋ ಕೆಲಸ ಆಗೋದಿಲ್ಲ. ಕನಸಲ್ಲಿ ಯಾರ್ದೋ ರೂಪದಲ್ಲಿ ಬಂದು ಹೇಳ್ತಾ ಇರುತ್ತೆ, ಅದು ನಮಗೆ ಅರ್ಥ ಆಗೋದಿಲ್ಲ ನಮಗೆ. ಅದನ್ನು ನೀವು ಹಿರಿಯರ ಹತ್ರ ಕೇಳಿ, ಈ ಥರ ಬರ್ತಿದೆ ಈ ಥರ ಅಂತ. ಏಕೆಂದರೆ ಹರಕೆ ಏನಾರು ಇತ್ತು ಅಂತಂದರೆ ಹರಕೆ 12 ವರ್ಷ ಅಂತ ಹೇಳ್ತಾರಲ್ಲ, ಹಾಗೇ ಹರಕೆ ತೀರಿಸ್ಲೇಬೇಕು ನಾವು. ತೀರಿಸೋ ತಕ್ಕ ನಾವು ಯಾವುದೇ ದೇವ್ರು ಮಾಡೋಕ್ಕೋದ್ರೂ ನಮ್ಗೆ ಒಳ್ಳೇದು ಮಾಡೋಕ್ಕೆ ಬಿಡೋದಿಲ್ಲ ಅವರು. ಆ ಥರ ಏನಾದರೂ ಇತ್ತು ಅಂತಂದರೂ ಅದನ್ನು ಅಷ್ಟೇ ನೀವು ನೋಡ್ಕೊಳ್ಳಿ. ಮನೆ ದೇವ್ರುಗಳು ನೀವು ತಾಯಿ ಮನೆ ದೇವ್ರನ್ನೂ ಬಿಡೋಂಗಿಲ್ಲ. ಏಕೆಂತಂದರೆ ಈಗ ನಾನು ಮದುವೆ ಮಾಡ್ಕೊಂಡು ನಾನು ಬಂದೆ ಅಂದಮೇಲೆ ನನ್ನ ತಂದೆ ಮನೆ ದೇವ್ರು ನಾನು ಬಿಡೋಂಗಿಲ್ಲ. ಅದನ್ನು ನಾನು ವರ್ಷಕ್ಕೊಂದು ಸತಿ ಹೋಗಿ ನಾನು ಪೂಜೆ ಕೊಟ್ಟೇ ನಾನು ಬರೋದು ನಾನು. ಏಕೆಂತಂದರೆ ಅಪ್ಪನ ಮನೆ ದೇವರು ಅಷ್ಟು ಇಂಪಾರ್ಟೆಂಟು. ಗಂಡನ ಮನೆ ದೇವ್ರು ಎಷ್ಟು ಇಂಪಾರ್ಟೆಂಟೋ ಅಪ್ಪನ ಮನೆ ದೇವರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎರಡೂ ದೇವ್ರು ಮಾಡಬೇಕು. ಕೆಲವರು ನಾನು ನೋಡಿದ್ದೀನಿ, ಮದುವೆ ಆಗಿ ಬಂದ ಮೇಲೆ ತಾಯಿ ಮನೆ ದೇವ್ರಿಗೆ ಹೋಗೋದೇ ಇಲ್ಲ, ಅವರು ಮಾಡೋಕ್ಕೆ ಹೋಗೋದಿಲ್ಲ ಅವರು. ಆ ತಪ್ಪು ಮಾಡಬೇಡಿ. ಏಕೆಂತಂದರೆ ನಮ್ಮ ಜೀವನದಲ್ಲಿ ಏನಾದರೂ ತಪ್ಪಾಗ್ತಿದೆ, ಎಲ್ಲ ಇರುತ್ತೆ, ಏನೂ ಸಮಸ್ಯೆ ಇರಲ್ಲ. ಆದರೂ ಏನರಲ್ಲಾರೋ ಒಂದರಲ್ಲಿ ಎಡವಟ್ಟು ಅನ್ನೋದು ದೇವ್ರು ಕೊಟ್ಟಿರ್ತಾರೆ. ನೀವು ತಿಳ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಒಂದು ಸಮಸ್ಯೆ ಅನ್ನೋದು, ಇಲ್ಲ ಒಂದು ಆರೋಗ್ಯದಲ್ಲಾಗಿರ್ಬೋದು, ಇಲ್ಲ ಒಂದು ಮಕ್ಕಳಲ್ಲಾಗಿರ್ಬೋದು, ನೆಮ್ಮದಿ ಇರೋದಿಲ್ಲ. ಆ ಥರ ಇತ್ತು ಅಂತಂದ್ರೂ ಸಹ ದೇವ್ರುಗಳು ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಹೇಳೋದು, ತಂದೆ ಮನೆ ದೇವರು ಮತ್ತು ಗಂಡನ ಮನೆ ದೇವರು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ನೀವು ಮಾಡಬೇಕಾಗುತ್ತೆ. ಮತ್ತು ಬೇರೆ ದೇವ್ರುಗಳಿಗೆ ನೀವೇನಾದರೂ ಹರಕೆ ಮಾಡ್ಕೊಂಡಿದ್ದೀರಾ ಅನ್ನೋದಾಯಿತು ಅಂತಂದರೆ ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಳ್ಳಿ, ಕೂತ್ಕೊಂಡು ನೆನಪು ಮಾಡ್ಕೊಳ್ಳಿ, ಖಂಡಿತ ಹಾಗೆ ಆಗುತ್ತೆ. ಏಕೆ ಅಂತಂದರೆ ಇದು ತೆಂಗಿನಕಾಯಿ ಸಂಕಲ್ಪ ಪೂಜೆ ಅಂದರೆ ಸುಮ್ಮನೆ ಅಲ್ಲ. ನಾವು ದುಡ್ಡು ಹರಕೆ ಮುಡುಪು ಕಟ್ಟಿ ಸಂಕಲ್ಪ ಪೂಜೆ ಮಾಡ್ತೀವಲ್ಲ, ಅದಕ್ಕಿಂತ ಪವರ್ಫುಲ್ ಇದು. ತೆಂಗಿನಕಾಯಿ ಸಂಕಲ್ಪ ಪೂಜೆ ಅಂದರೆ ಅಷ್ಟು ಪವರ್ಫುಲ್ ಇದು. ರಾಯರು ಕಾಮಧೇನು ಕಲ್ಪವೃಕ್ಷ ಅಂತಲೇ ಒಂದು ಹೆಸರು ಇರುವಂಥವ್ರು ರಾಯರು.
ಆ ತೆಂಗಿನಕಾಯಿಯಿಂದ ಮಾಡೋ ಒಂದು ಸಂಕಲ್ಪ ಪೂಜೆ ಅಂತಂದರೆ 100% 100ಕ್ಕೆ 100 ಆ ಕೆಲಸ ಆಗೇ ಆಗುತ್ತೆ. ನೀವು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಹಿಂದೆ ಮುಂದೆ ಏನಾದರೂ ಒಂದು ದೇವ್ರುಗಳ್ದು ಏನಾದ್ರು ಇದೆಯಾ, ದೋಷ ಇದೆಯಾ, ಏನಾರು ಒಂದು ಇದೆಯಾ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ನೀವು ಇದೊಂದು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿ. ನಾನು ಈಗಲೂ ಇನ್ನೂ ಒಂದು ಸತಿ ಹೇಳ್ತೀನಿ, ನೀವು 5 ದಿವಸ ಮಾಡ್ತೀರಾ, ಇಲ್ಲ 7 ದಿವಸ ಮಾಡ್ತೀರಾ, ಇಲ್ಲ 9 ದಿವಸ ಮಾಡ್ತೀರಾ. ಅಷ್ಟು ದಿವಸದಲ್ಲಿ ಒಂದು ದಿವಸನಾದರೂ ರಾಯರ ಮಠಕ್ಕೆ ಹೋಗಬೇಕಾಗುತ್ತೆ. ಫಸ್ಟ್ದಾಗಿ ನಾನು ಹೇಳ್ತೀನಿ, ನೀವು ಮನೆಯಲ್ಲಿ ಮಾಡ್ತೀರಲ್ಲ, ನೀವು ಆದಷ್ಟು ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಬ್ರಹ್ಮದೇವರ ಆಶೀರ್ವಾದ ಇರುತ್ತೆ. ಅದಕ್ಕೆ ಹೇಳೋದು ಬ್ರಹ್ಮ ಪೂಜೆ ಅಂತ ಹೇಳೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮಾಡಿ ಆ ಥರ ಮನೆಯಲ್ಲಿ ಮಾಡಬೇಕು. ಬೆಳಗ್ಗೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು. ಇಲ್ಲಿ ಮನೆಯಲ್ಲಿ ಮಾಡಿಬಿಟ್ಟು ನೀವು ರಾಯರ ಮಠಕ್ಕೆ ತೊಗೊಂಡೋಗಬೇಕು. ಬರೀ ರಾಯರ ಮಠಕ್ಕೆ ತೊಗೊಂಡೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರೋದಲ್ಲ, ಮನೆಯಲ್ಲೂ ಮಾಡಬೇಕು. ಆ ಕಾಯಿನ ತೊಗೊಂಡು ಬಂದು ರಾಯರ ಮುಂದೆಗಡೆ ಇಡಬೇಕು. ನಾನು ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ನಾನು, ಆದರೂ ಕೆಲವು ಜನಕ್ಕೆ ಕನ್ಫ್ಯೂಸನ್ ಇದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಅಲ್ಲಿ ಮಠದಿಂದ ತೊಗೊಂಬಂದು ರಾಯರ ಮುಂದೆನೇ ಇಡಬೇಕು. ರಾಯರ ಮುಂದೆ ಇಟ್ಟು ತಿರ್ಗಾ ನಾಳೆ ಬೆಳಗ್ಗೆ ಅದೇ ಥರ ಪೂಜೆ ಮಾಡಬೇಕು. ತಿರ್ಗಾ ನೀವು ತೊಗೊಂಡೋಗ್ಬೇಕು. ನಾವು 9 ದಿವಸ 7 ದಿವಸ ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ದಿನವೂ ನಾವು ರಾಯರ ಮಠಕ್ಕೆ ಹೋಗ್ತೀವಿ ಅನ್ನೋದಾಯಿತು ಅಂತಂದರೆ ಮನೆಯಲ್ಲೂ ಕಂಪಲ್ಸರಿ ಪೂಜೆ ಮಾಡಬೇಕು. ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಇಲ್ಲ ಕೆಲ್ಸಕ್ಕೆ ಹೋಗೋರಾದರೆ 2 ಟೈಮ್ ಮಾಡಿದ್ರೆ ಸಾಕು. ನೀವು ಮನೇಲಿ ಪೂಜೆ ಮಾಡಿನೇ ರಾಯರ ಮಠಕ್ಕೆ ತೊಗೊಂಡೋಗ್ಬೇಕಾಗುತ್ತೆ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಮಡ್ಲು ಕಟ್ಕೊಳ್ಳಿ. ನಾನು ಹೇಳಿದ್ದೀನಿ, ಮಡ್ಲು ಕಟ್ಕೊಂಡು ಪ್ರದಕ್ಷಿಣೆ ಹಾಕಿ. ಕೆಲವು ಜನ ಪ್ರದಕ್ಷಿಣೆ ಹಾಕೋದ ಒಂಥರ ಹೆಜ್ಜೆ ಥರ ಇಟ್ಕೊಂಡು ಹೋಗ್ತಾರೆ. ನಾನು ನಿನ್ನೆ ರಾಯರ ಮಠದಲ್ಲಿ ನೋಡಿದೆ, ಹೆಜ್ಜೆ ಥರ ಇಟ್ಕೊಂಡು ಹೋಗ್ತಾರೆ. ಅದು ಬೇರೆ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ ನೋಡಿ, ಆ ಥರ ಹಾಕ್ತಾರೆ. ದಯವಿಟ್ಟು ಯಾರು ಅಷ್ಟೇ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇಲ್ಲದೇ ಇರೋ ಕಷ್ಟನ ನಾವು ಇನ್ನೂ ಮೈ ಮೇಲೆ ಎಳ್ಕೊಂಡಂಗಾಗುತ್ತೆ. ಈಗಿರೋ ಕಷ್ಟ ಸಾಕಲ್ವ, ಇನ್ನೂ ನಾವು ಬೇಡದಿರೋ ತಪ್ಪುಗಳು ವ್ರತ ಎಲ್ಲ ಮಾಡಿ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಳೋದು. ಅದಕ್ಕೆ ನಾನು ಹೇಳೋದು, ನಿಮಗೆ ಗೊತ್ತಿಲ್ಲ ಅಂದರೆ ರಾಯರ ಮಠದಲ್ಲಿ ಯಾರಾದರೂ ಇರ್ತಾರಲ್ಲ ಅರ್ಚಕರು, ಅವ್ರನ್ನೇ ಕೇಳಿ ಯಾವ ರೀತಿ ವ್ರತ ಮಾಡಬೇಕು, ಯಾವ ರೀತಿ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅವ್ರಿಗೆ ಹೇಳ್ತಾರೆ ಅವರು. ಆ ರೀತಿ ಮಾಡಿ ನೀವು ಒಂದು ಸುತ್ತು ಬರೋಷ್ಟಕ್ಕೆ 8 ಪ್ರದಕ್ಷಿಣೆ ಆಗಬೇಕು. ಆ ಥರ ಮಾಡಿ. ಇಲ್ಲಾಂದರೆ ಒಂದು ಹೆಜ್ಜೆ ಇಡೋದು, ಒಂದು ಹೆಜ್ಜೆ ಬಗ್ಗಿ ನಮಸ್ಕಾರ ಹಾಕೋದು, ಒಂದು ಹೆಜ್ಜೆ ಇಡೋದು, ಒಂದು ಹೆಜ್ಜೆ ಬಗ್ಗಿ ನಮಸ್ಕಾರ ಹಾಕೋದು, ಈ ಥರನೂ ಮಾಡಿ. ಈ 2 ವಿಧಾನದಲ್ಲಿ ಅಷ್ಟೇ ಇರೋದು ಹೆಜ್ಜೆ ನಮಸ್ಕಾರ ಹಾಕೋದು. ಇದು 3ನೇ ವಿಧಾನ ಮಾಡ್ತಾರೆ. ಸುಮ್ಮನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ, ಅದು ತಪ್ಪು. ಅದು ದಯವಿಟ್ಟು ಯಾರೂ ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ. ಅದು ಆ ಥರ ಮಾಡಿದ್ರೆ ನಿಮ್ಮ ತೃಪ್ತಿಗೆ ನೀವು ಮಾಡ್ಕೋಬೇಕಷ್ಟೇ, ಅದು ದೇವ್ರಿಗೆ ಸಲ್ಲೋದಿಲ್ಲ ಅದು. ಮತ್ತು ನೀವು ಈ ಥರ ಈ ಕಾಯಿ ಸಂಕಲ್ಪ ಪೂಜೆ ಮಾಡೋದಂದರೆ ಇದು 100ಕ್ಕೆ 100% ಸತ್ಯ. ಇದು ಹಾಗೇ ಆಗುತ್ತೆ. ಏಕೆಂತಂದರೆ ಕಾಮಧೇನು ಕಲ್ಪವೃಕ್ಷ ಅಂತ ಒಂದು ಹೆಸರು ಪಡೆದಿರೋಂಥ ರಾಯರಲ್ವ, ಆ ಕಲ್ಪವೃಕ್ಷದಿಂದ ಬರೋ ಅಂಥ ಒಂದು ಫಲನೇ ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಇನ್ನೂ ಒಂದು ರೀತಿ ಹೇಳ್ತೀನಿ ನಿಮಗೆ. ಯಾರೋ ಒಬ್ರು ಹೇಳಿದರು, ಒಂದು ಕಾಯಿ ಒಡೆದು ರಾಯರ ಮಠಕ್ಕೆ ಅರ್ಧ ಕೊಟ್ಟೆ, ಇನ್ನು ಅರ್ಧ ಮನೆಗೆ ತೊಗೊಂಡು ಬಂದೆ ಅಂತ. ಒಂದು ಕಾಯಲ್ಲಿ ನೀವು 2 ರೀತಿ ಭಾಗ ಮಾಡೋದಕ್ಕೆ ಹೋಗಬಾರ್ದು. ನೀವು ಇಲ್ಲ 2 ಕಾಯಿ ಇಡಬೇಕಾಗುತ್ತೆ. 2 ಕಾಯಿ ಸಂಕಲ್ಪ ಪೂಜೆ ಮಾಡಿ. 2 ಕಾಯಿ ಮಾಡಿಬಿಟ್ಟು ಒಂದನ್ನ ನೀವು ಇಟ್ಕೊಳ್ಳಿ ಮನೆಗೆ, ಇನ್ನೊಂದನ್ನ ರಾಯರ ಮಠಕ್ಕೆ ಕೊಟ್ಟುಬಿಡಿ. ಆ ಥರ ಮಾಡಿ. ಅದು ಒಂದು ಭಾಗ ಮಾಡಿ ನೀವು ಅಲ್ಲಿಗೆ ಅರ್ಧ ಕೊಟ್ಟು ಇಲ್ಲಿಗೆ ಅರ್ಧ ಕೊಟ್ಟಂಗೆ. ಇತ್ತಗೆ ನೀವು ಮಾಡಿದ್ದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಆ ಥರ ಆಗುತ್ತೆ. ಅದು ತಪ್ಪದು. ಅದು ಮಾಡೋದಕ್ಕೆ ಹೋಗಬೇಡಿ ನೀವು ಇಲ್ಲ ಆ ಥರ ಮಾಡಬೇಕು ಅನ್ನೋದಾಯಿತು ಅಂದರೆ 2 ಕಾಯಿ ಇಡಿ. 2 ಕಾಯಲ್ಲಿ ಸಂಕಲ್ಪ ಪೂಜೆ ಮಾಡ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ನೀವು ಸಂಕಲ್ಪ ಪೂಜೆ ಮಾಡ್ಕೊಳ್ಳಿ. ನೀವು 2ನೂ ರಾಯರ ಮಠಕ್ಕೆ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಅದನ್ನು ತಂದು ಮನೇಲಿ ಇಡಬೇಕಾಗುತ್ತೆ. ಒಂದನ್ನ ರಾಯರ ಮಠಕ್ಕೆ ಕೊಡಿ, ಒಂದನ್ನ ನೀವು ಮನೆಯಲ್ಲಿ ಪ್ರಸಾದ ಮಾಡಬೇಕು. ಒಂದು ತೆಂಗಿನಕಾಯಿಲಿ ಅರ್ಧ ನೀವು ಮಡಿಕೊಳ್ಳೋದು, ಇನ್ನು ಅರ್ಧ ಮಟ್ಟಕ್ಕೆ ಕೊಡೋದು. ಅದು ಮಾಡಬೇಡಿ. ಅದು ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ನಾವು ರಾಯರು ಒಳ್ಳೇದು ಮಾಡಿಲ್ಲ ಅಂತ ಇನ್ನೊಂದು ದೇವ್ರಿಗೆ ಹೋಗೋದು, ಇನ್ನೊಂದು ದೇವ್ರು ಒಳ್ಳೇದು ಮಾಡಿಲ್ಲ ಅಂತ ಮತ್ತೊಂದು ದೇವ್ರಿಗೆ ಹೋಗೋದು. ದಯವಿಟ್ಟು ಆ ಥರ ಯಾರು ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನಾವು ಒಬ್ಬರು ನಂಬಿದ್ದೀವಿ ಅಂತಂದರೆ ನಮ್ಗೆ ಅವ್ರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅವರು ನಂಬಿಡಬೇಕು. ಯಾಕೆ ಅಂತಂದರೆ ಅವ್ರು ಕೆಟ್ಟದಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ನನ್ನನ್ನು ನಂಬಿದ್ದಾರೆ ಅವರು. ನಾನು ಒಳ್ಳೇದು ಮಾಡಲೇಬೇಕು ಅಂತ ಮಾಡ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಬ್ಬ ಹೆಂಗಸಿರ್ತಾರೆ. ಆ ಹೆಂಗಸಿಗೆ ಸುಮಾರು ವರ್ಷ ಮಕ್ಕಳಿರೋದಿಲ್ಲ. ಅವರು ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿ ಹತ್ರ ಒಂದು ಸಂಕಲ್ಪ ಪೂಜೆ ಅಂತ ಮಾಡ್ತಾರೆ. ಅಂದರೆ 11 ದಿವಸ ಅವರು ಮಠದಲ್ಲಿ ಅಲ್ಲೇ ಇರ್ತಾರೆ. ಮಂತ್ರಾಲಯದಲ್ಲಿ ಇದ್ದು 11 ದಿವಸ ಅವರೊಂದು ಸೇವೆ ಮಾಡ್ತಾರೆ. ಸೇವೆ ಮಾಡಿಬಿಟ್ಟು 11 ದಿವಸ ಆದಮೇಲೆ ರಾಯರು ಅವ್ರ ಕನಸಿನಲ್ಲಿ ಬಂದು ಹೇಳ್ತಾರೆ, ನೀನು ಮಾಡಿದ ಸೇವೆ ನನಗೆ ತಲುಪಿದೆ, ನೀನು ಕೇಳಿದಂಥ ವರ ನಾನು ಕೊಡ್ತೀನಿ, ನೀನು ಹೊರಡು ನೀನು ಊರಿಗೆ ಅಂತ ಹೇಳ್ತಾರೆ. ಅವರು ಹಿಂದಿನ ದಿವಸ ಬರ್ತಾರೆ ಅವ್ರ ಊರಿಗೆ. ಬರ್ತಿದ್ದಂಗೆ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಅವ್ರಿಗೊಂದು ಗಂಡು ಮಗು ಕೂಡ ಆಗುತ್ತೆ. ಆದರೆ
8 ವರ್ಷ ಆ ಮಗು ಬದುಕಿರುತ್ತೆ. ಏನೋ ಅನಾರೋಗ್ಯದಿಂದ ಆ ಮಗು ಸತ್ತೋಗುತ್ತೆ. ತಿರ್ಗಾ ಆ ಹೆಂಗ್ಸ್ ಏನು ಮಾಡ್ತಾರೆ, ರಾಯರ ಹತ್ರನೇ ಬರ್ತಾರೆ. ಬಂದು ಕೇಳ್ತಾರೆ, ಅಪ್ಪ ನಿನಗೆ ವ್ರತ ಮಾಡಿದೆ ನಾನಿಲ್ಲಿ, ಒಂದು ವ್ರತ ಮಾಡಿದೆ, ಇಲ್ಲೇ ಇದ್ದು ವ್ರತ ಮಾಡಿದೆ, ಆ ಕೊಟ್ಟಿದ್ದ ಮಗುನು ನೀನು ತೊಗೊಂಬಿಟ್ಟೆ, ಕಿತ್ಕೊಂಬಿಟ್ಟೆ ನೀನು. ನನಗೆ ಅದೇ ಮಗು ಬೇಕು, ನನಗೆ ಮಕ್ಕಳು ಬೇಕು, ಇವಾಗ ನನಗೆ ಮಕ್ಕಳಿಲ್ಲ, ನನಗೆ ಅದೇ ಮಗು ಬೇಕು ಅಂತ ಕೇಳಿದಾಗ ಅಲ್ಲಿರುವಂಥ ಅರ್ಚಕರು ಹೇಳ್ತಾರೆ, ಮಂತ್ರಾಲಯದಲ್ಲಿ ಇರುವಂಥ ಅರ್ಚಕರು ಹೇಳೋಂಥ ಮಾತಿದು, ಇಲ್ಲಮ್ಮ ಈ ಥರ ಎಲ್ಲ ಕೇಳಬೇಡಿ, ಇದು ಸಾಧ್ಯವಿಲ್ಲ, ಈ ಥರ ಎಲ್ಲ ರಾಯರನ್ನ ಕೇಳಬಾರ್ದು ನೀವು, ತಪ್ಪು ಅಂತ ಹೇಳ್ತಾರೆ. ಇಲ್ಲ, ರಾಯರ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ನನಗೆ ನಂಬಿಕೆ ಇದೆ, ನನಗಿಷ್ಟು ವರ್ಷ ಮಕ್ಕಳಿರಲಿಲ್ಲ, ಆದರೆ ರಾಯರು ನನಗೆ ಕೊಟ್ಟಿದ್ದಾರೆ, ನನಗೆ ರಾಯರು ನಾನು ಅಷ್ಟು ನಂಬಿದ್ದೀನಿ, ರಾಯರು ಕೊಟ್ಟೇ ಕೊಡ್ತಾರೆ, ನೋಡಿ ಬೇಕಾದರೆ ನೀವು ಅಂತ ಆ ಹೆಂಗಸು ಚಾಲೆಂಜ್ ಮಾಡ್ತಾರೆ. ಯಾಕೆಂದರೆ ರಾಯರನ್ನು ಅಷ್ಟು ನಂಬಿಟ್ಟಿರ್ತಾರೆ ಅವರು. ಸುಮಾರು ವರ್ಷ ಅವರು ವ್ರತ ಪೂಜೆ ಅಂತ ಮಾಡಿರ್ತಾರೆ. ಅವ್ರಿಗೆ ಕಡೆಯಲ್ಲಿ ಅವ್ರಿಗೆ ಒಂದು ಕರುಣೆ ಅನ್ನೋದು ತೋರಿಸ್ತಾರೆ ರಾಯರು. ಆದರೆ ಅದರಿಂದ ಕೊಟ್ಟಿದ್ದೊಂದು ಫಲನೂ ಸಹ ಅವ್ರು ಕೈ ಎತ್ತೋದಿಲ್ಲ, ಅದನ್ನು ಕಿತ್ಕೊಂಡ್ಬಿಡ್ತಾರೆ. ತಿರ್ಗಾ ನಂಗೆ ಅದೇ ಮಗು ಬೇಕು ಅಂತ ಆ ತಾಯಿ ಕೇಳ್ಕೊಂಡು ಬರ್ತಾರೆ ಮಠದ ಹತ್ರ. ಕೇಳ್ಕೊಂಡು ಬಂದಾಗ ಅವ್ರಿಗೆ ಒಂದು ಅನುಗ್ರಹ ಆಗುತ್ತೆ. ಸರಿ ಅಂತ ಹಿಂದಿರುಗಿ ಬರ್ತಾರೆ. ಅವ್ರಿಗೆ ಒಂದು ಮಗು ಆಗುತ್ತೆ, ಗಂಡು ಮಗು. ಅಂದರೆ ಸತ್ತೋಗಿದ್ದ ಮಗು ಥರನೇ ಡಿಟ್ಟೋ ಹುಟ್ಟುತ್ತದು. ಆ ಮಗು 1 ವರ್ಷ ಆಗುತ್ತೆ. ಎತ್ಕೊಂಡು ರಾಯರ ಮಠಕ್ಕೆ ಬರ್ತಾರೆ ಅವರು, ಮಂತ್ರಾಲಯಕ್ಕೆ. ಬಂದಾಗ ಹೇಳ್ತಾರೆ ಅವರು, ನೋಡಿ, ನಿಮಗೆ ನಂಬಿಕೆ ಇಲ್ಲ ರಾಯರ ಮೇಲೆ, ನೀವು ಪೂಜೆ ಮಾಡೋ ಅಂಥವ್ರು, ನಿಮಗೆ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇದೆ. ನೋಡಿ, ನಾನು ಅವತ್ತು ಕೇಳಿದ್ನಲ್ಲ, ನೀವು ತಪ್ಪು ಅಂದ್ರಲ್ಲ, ನೋಡಿ ರಾಯರು ನನಗೆ ಕೊಟ್ಟಿದ್ದಾರೆ ಅಂದಾಗ, ಅದೇಗಮ್ಮ ಸಾಧ್ಯ, ಅದು ಹೇಗೆ ಹೇಳ್ತೀರಾ ನೀವು ಇದೆ ಅಂತ ಅಂದಾಗ, ನೋಡಿ ಸತ್ತೋಗಿದ್ದ ಮಗು ಫೋಟೋ ಇದು ನೋಡಿ, ಆ ಮಗು ಕಣ್ಣು ಮೂಗು ಬಾಯಿ ಎಲ್ಲ ನೋಡಿ, ಅವ್ನ ಮುಖದ ಮೇಲೆ ನೋಡಿ, ಇಲ್ಲಿ ಹಣೆ ಮೇಲೆ ಒಂದು ಗೆರೆ ಇತ್ತು, ಮಾರ್ಕಿತ್ತು. ನೋಡಿ, ಈ ಮಗುಗೂ ಆ ಥರ ಮಾರ್ಕಿದೆ. ಆ ಮಗು ಫೋಟೋನ ನೋಡಿ, ಸತ್ತೋಗಿದ್ದ ಮಗು ಫೋಟೋನ ನೋಡಿ, ನನಗೆ ಎತ್ಕೊಂಬಂದಿದ್ದೀನಲ್ಲ ಈ ಮಗುನು ನೋಡಿ, ನಿಮ್ಗೇನಾದ್ರು ಚೇಂಜಸ್ ಕಾಣಿಸ್ತಿದೆಯಾ ಅಂದಾಗ ಅವರೇ ಆಶ್ಚರ್ಯಪಟ್ರಂತೆ. ರಾಯರಿಗೆ ಪೂಜೆ ಮಾಡೋ ಅಂಥ ಅರ್ಚಕರೇ ಆಶ್ಚರ್ಯಪಟ್ರಂತೆ. ಆ ಹೆಂಗ್ಸ್ ಹೇಳಿದ್ರಂತೆ, ನೋಡಿ, ರಾಯರಿಗೆ ಪೂಜೆ ಮಾಡೋ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನನಗೆ ನಂಬಿಕೆ ಇದೆ, ರಾಯರು ಇವತ್ತಲ್ಲ ನಾಳೆ ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ, ಅದನ್ನು ರಾಯರು ಕೊಟ್ಟಿದ್ದಾರೆ, ರಾಯರು ಅಂದರೆ ಇದು ಅಂತ ಆ ಹೆಂಗ್ಸ್ ಹೇಳೋದ್ರಂತೆ. ಆ ಥರ ಒಂದು ನಂಬಿಕೆ ಇಡಬೇಕು ನಾವು, ಈ ದೇವರಲ್ಲ ಆ ದೇವರಲ್ಲ ಅಂತ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಒಬ್ಬರು ನಂಬಿದ್ದೀವಿ ಅಂದಮೇಲೆ ಅವ್ರು ಹಾಲಲ್ಲಿ ಹಾಕ್ತಾರೆ, ನೀರಲ್ಲಿ ಹಾಕ್ತಾರೆ, ಅದಕ್ಕೆ ಬಿಟ್ಬಿಡ್ಬೇಕು ನಾವು. ಏಕೆಂದರೆ ಇದೊಂದು ಕತೆ ಸುಮ್ಮನೆ ಕತೆ ಅಲ್ಲ, ಇದು ಸತ್ಯ ಘಟನೆ. ಇದು ಆ ಹೆಂಗ್ಸ್ ಬಂದ್ಬಿಟ್ಟು ಶಿವಮೊಗ್ಗದವ್ರಿಗೆ ಈ ಥರ ಒಂದು ಅನುಗ್ರಹ ಆಗಿದ್ದು. ರಾಯರು ಪವಾಡ ಇದೊಂದು ಅಂತಲ್ಲ, ಸಾಕಷ್ಟು ಇದೆ. ಅದು ಹೇಳ್ತಾ ಹೋದರೆ ಲಕ್ಷ ಕೋಟಿನೇ ಇದೆ ಅದು. ಆದರೆ ಒಂದು ನಂಬಿಕೆ ಇರಬೇಕು ರಾಯರ ಮೇಲೆ ಅಲ್ವಾ. ನಾವು ನಂಬಿ ಮಾಡ್ತಾ ಇದ್ದೀವಿ ಅಂದರೆ ಅದು 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, ಇಲ್ಲ 5 ವರ್ಷನೇ ಆಗುತ್ತೋ ಆಗಲಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಅಂದಮೇಲೆ. ಆದರೆ ರಾಯರು ನಮ್ಮನ್ನ ತೀರಾ ನೆಲಕ್ಕೆ ಬಿಡೋದಿಲ್ಲ, ಕೈ ಹಿಡಿದು ಕಾಪಾಡ್ತಾರೆ. ಇದು ಸತ್ಯ. ಇದು ಆದಷ್ಟು ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ. ನನಗೆ 2 ತಿಂಗಳಾಯಿತು 3 ತಿಂಗಳಾಯಿತು ವ್ರತ ಮಾಡಿದೆ, ಏನೂ ಅನುಗ್ರಹ ಮಾಡಿಲ್ಲ ಅಂತ ಅನ್ನೋದಕ್ಕೆ ಹೋಗ್ಬಿಡಿ. ನಾನು ವರ್ಷಂಗಟ್ಟಲೆ ಮಾಡಿದ್ದೀನಿ. ನಾನು ಆ ನಂತರ ನನಗೆ ಅನುಗ್ರಹ ಮಾಡಿದಂಥದ್ದು. ಯಾಕೆಂದರೆ ನಾವು ಮಾಡಿರೋ ಪಾಪ ಕರ್ಮ ಇದೆಲ್ಲ ಕಳಿಬೇಕಲ್ಲ, ಕಳೆದ್ರೇ ನಮಗೊಂದು ಒಳ್ಳೆಯದಾಗೋದು ಅನ್ನೋಂಥದ್ದು. ರಾಯರು ಎಲ್ರಿಗೂ ಅಷ್ಟೇ ಸುಖ ಶಾಂತಿ ನೆಮ್ಮದಿ ನೀವು ಕೇಳಿದಂಥ ವರ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರನ್ನು ಕೇಳ್ಕೊತೀನಿ.